ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ನಿಮ್ಗೆಲ್ಲರಿಗೂ ಏನು ಹೇಳ್ಕೊಡಾಕತ್ತೀನಿ ಅಂತಂದ್ರೆ ಎಗ್ ಕರಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಿಮಗೆಲ್ಲರಿಗೂ ತೋರಿಸ್ಬೇಕಂತ ಮಾಡೀನಿ. ನೋಡಿರಿ ಹೆಂಗೆ ಮಾಡ್ತೀನಿ ಅಂಥೇಳಿ. ನನ್ನ ಚಾನಲ್ನಿಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಇದು ಶ್ರಾವಣಕ್ಕಿಂತ ಮುಂಚೆನೇ ನಾನು ಮಾಡಿಟ್ಟಿದ್ದೆ, ಯಾಕಂದರೆ ಶ್ರಾವಣ ನಾವೆಲ್ಲ ಪಾಲಿಸ್ತೇವಲ್ಲ, ಸೊ ಅದಕ್ಕಾಗಿ ನಾನು ಶ್ರಾವಣಕ್ಕಿಂತ ಮುಂಚೆನೇ ಎಗ್ ಕರಿ ಎಲ್ಲ ಮಾಡಿದ್ದೆ. ಈಗ ನಾನು ರೆಸಿಪಿ ಹಾಕಾಕತ್ತೀನಿ. ಎಗ್ ಕರಿ ಮಾಡಬೇಕಂದ್ರೆ ನಾನು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಆಮೇಲೆ ಅದ್ರೊಳಗೆ ಫಸ್ಟ್ ಎಗ್ ಏನಿರುತ್ತಲ್ಲ ಎಲ್ಲ ಎಗ್ಗಳನ್ನು ನಾನು ಮಸ್ತ್ ಎಣ್ಣೆ ಒಳಗೆ ಹುರ್ಕೋತೀನಿ. ಎಣ್ಣೆ ಒಳಗೆ ಹುರ್ಕೋಬೇಕಂತಂದ್ರೆ ನಾನು ಏನು ಹಾಕ್ಕೋತೀನಿಯಪ್ಪ ಅಂತಂದ್ರೆ ಎಣ್ಣೆ ಒಳಗೆ ಒಂದು ಸ್ವಲ್ಪ ಹಲ್ದಿ, ಆಮೇಲೆ ಕೆಂಪು ಖಾರದ ಪುಡಿ ಮತ್ತು ಉಪ್ಪು ಇಷ್ಟೆಲ್ಲ ಹಾಕ್ಕೊಂಡು ನಾನೇನು ಮಾಡ್ತೀನಿ, ಎಗ್ಗಳನ್ನ ಅದ್ರೊಳಗೆ ಹಾಕಿ ಚೆಂದಂಗೆ ಎಗ್ಗನ್ನು ಹುರ್ಕೋತೀನಿ. ಇದರಿಂದ ಏನೋ ಒಂಥರ ಟೇಸ್ಟ್ ಚಲೋ ಬರ್ತೈತೆ ಅಂತೇಳಿ ನನಗೆ ಅನ್ನಿಸ್ತೈತಿ. ನಾನು ಯಾವಾಗ ಎಗ್ ಕರಿ ಮಾಡ್ತೀನಲ್ಲ ಯಾವಾಗಲೂ ಕೂಡ ಇದನ್ನು ಹೀಗೆ ಮಾಡ್ತೀನಿ. ಭಾಳ ಚಲೋ ಆಗ್ತೈತಿ, ಭಾಳ ಟೇಸ್ಟಿ ಇರ್ತೈತಿ. ಆಮೇಲೆ ಅದ್ರ ಸಂಬಂಧ ಎಲ್ಲ ನಾನು ಎಲ್ಲ ಕೊತ್ತಂಬರಿ, ಆಮೇಲೆ ಒಂದು ಸ್ವಲ್ಪ ಪುದೀನ, ಜಾಸ್ತಿ ಏನಿಲ್ಲ ಒಂದು ಸ್ವಲ್ಪ ಪುದೀನ ಅದನ್ನೆಲ್ಲ ಕಟ್ ಮಾಡಿಕೊಂಡು ಇಟ್ಕೊಳಕತ್ತಿದ್ದೆ. ಆಮೇಲೆ ಇದಕ್ಕೆ ಇದ್ರೊಳಗೆ ನಾನು ಕೊಬ್ಬರಿ ಹಾಕಿ ಮಾಡ್ತೀನಿ. ಕೊಬ್ಬರಿ ಒಳಗೆ ನಾನು ಕೊಬ್ಬರಿ ಜೊತೆನೇ ಏನು ಮಾಡ್ತೀನಿ, ಹಸಿ ಕೊಬ್ಬರಿ ಮತ್ತು ಟೊಮ್ಯಾಟೊ ಈ ಎರಡು ಮತ್ತು ಸ್ವಲ್ಪ ಕೊತ್ತಂಬರಿ, ಆಮೇಲೆ ಸ್ವಲ್ಪ ಪುದೀನ ಇಷ್ಟು ಹಾಕಿ ನಾನು ರುಬ್ಕೊಂಡಿರ್ತೀನಿ ಮಸಾಲಿನ. ಆಮೇಲೆ ನೋಡಿರಿ ನಾನು ಎಗ್ ಬಾಯ್ಲ್ ಮಾಡಿಕೊಂಡು ತೆಗೆದು ಅದೇ ಎಣ್ಣೆ ಒಳಗೆ ನಾನು ಏನು ಮಾಡಾಕತ್ತೀನಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಇಟ್ಕೊಂಡ್ರೆ ಸುಮ್ಮನೆ ರಫ್ಲಿ ಕುಟ್ಕೊಂಡಿರ್ತೇವಲ್ಲ ಅದು ಹಾಕಿದ್ರೂ ಭಾಳ ಚಲೋ ಆಗ್ತೈತಿ. ನಾನು ಹಾಗೆ ರಫ್ಲಿ ಕುಟ್ಕೊಂಡಿರೋದಂಥದ್ದು ಹಾಕಿ ಚೆಂದಂಗೆ ಫ್ರೈ ಮಾಡಿದೆ. ಬೇಕಂತಂದ್ರೆ ನೀವು ಇಲ್ಲಿ ಉಳ್ಳಾಗಡ್ಡಿನೂ ಆ್ಯಡ್ ಮಾಡ್ಕೋಬೋದು, ಯಾರಿಗೆ ಇಷ್ಟ ಇತ್ತಂದ್ರೆ. ನಾ ಇದ್ರೊಳಗೆ ಒಂದು ಸ್ವಲ್ಪ ಚಿಕನ್ ಮಸಾಲನೂ ಆ್ಯಡ್ ಮಾಡ್ತೀನಿ, ಒಂಥರ ಚಲೋ ಟೇಸ್ಟ್ ಬರ್ತೈತೆ ಅಂತೇಳಿ. ನಿಂಬಲ್ಲಿ ಎಗ್ ಮಸಾಲ ಇತ್ತಂದ್ರೆ ಎಗ್ ಮಸಾಲನೂ ಆ್ಯಡ್ ಮಾಡ್ಕೋಬೋದು. ಆಮೇಲೆ ಇದ್ರೊಳಗೆ ಹಾಕಿದ್ದೆ ಒಂದು ಸ್ವಲ್ಪ ಗರಂ ಮಸಾಲ, ಕೊರಿಯಂಡರ್ ಪೌಡರ್, ಆಮೇಲೆ ಎಲ್ಲ ಹಲ್ದಿ, ಆಮೇಲೆ ಕೆಂಪು ಖಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆಂದಂಗೆ ಅದನ್ನು ಒಂದು ಸ್ವಲ್ಪ ಹುರ್ಕೊಂಡಿನಿ. ಹಿಂಗೆ ಮಾಡೋದ್ರಿಂದ ಏನಾಗ್ತೈತಿ, ಮಸಾಲ ಏನಿರ್ತೈತಲ್ಲ ಸ್ವಲ್ಪ ಹಸಿಯಾಗಿರಂಗಿಲ್ಲ, ಅದ್ರ ಹಸಿ ಸ್ಮೆಲ್ ಎಲ್ಲನೂ ಹೋಗಿಬಿಡ್ತೈತಿ. ಅಲ್ಲಿ ತನಕ ನಾನು ಹುರ್ಕೋತೀನಿ. ಆಯಿಲ್ನ ಜಾಸ್ತಿ ಯೂಸ್ ಮಾಡಿಲ್ಲ, ಬೇಕಂತಂದ್ರೆ ಇನ್ನೊಂದು ಸ್ವಲ್ಪ ಆಯಿಲ್ನ ಆ್ಯಡ್ ಮಾಡ್ಕೊಂಡು ಕೂಡ ನೀವು ಹುರ್ಕೋಬೋದು. ಇಲ್ಲಂತಂದ್ರೆ ನೀವೇನು ಮಾಡ್ಬೋದಪ್ಪ ಅಂತಂದ್ರೆ ಒಂದು ಸ್ವಲ್ಪ ನೀರನ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಚೆಂದಂಗೆ ಮಿಕ್ಸಿ ಮಾಡಿಕೊಂಡೆ, ಅದನ್ನು ಚೆಂದಂಗೆ ಮಿಕ್ಸಿ ಮಾಡ್ಕೊಂಡಾಗ ನಾನು ಅದ್ರೊಳಗೆ ಆ್ಯಡ್ ಮಾಡ್ಬೇಕಂಥೇಳಿ. ಯಾಕಂದ್ರೆ ಅದು ಮಿಕ್ಸಿ ಮಾಡಿದ್ದು ನನಗೆ ಚಲೋ ಅನ್ನಿಸ್ತೈತಿ. ಕೆಲವೊಬ್ರು ಹಾಗೇನೂ ಮಾಡ್ತಾರೆ, ಉಳ್ಳಾಗಡ್ಡಿ ಮತ್ತು ಹಾಗೆ ಹಾಕಿ ಅದೇ ಥರನೂ ಚಲೋ ಆಗ್ತೈತಿ. ಇದು ನಾನು ಸ್ವಲ್ಪ ಕೊಬ್ಬರಿ ಮತ್ತು ಇದನ್ನು ಹಾಕಿರ್ತೀನಲ್ಲ, ಇದೊಂಥರ ಏನೋ ಚಲೋ ಟೇಸ್ಟ್ ಕೊಡ್ತೈತಿ. ಕಾಜು ಕೂಡ ನಾ ಇದ್ರೊಳಗೆ ಮಿಕ್ಸಿ ಒಳಗೆ ಹಾಕಿದ್ರೆ ಒಂಥರ ಏನೋ ಸ್ಮೂತ್ ಸ್ಟ್ರಕ್ಚರ್ ಕೊಡ್ತೈತೆ ಅದ್ರೊಳಗೆ. ಬೇಕಂತಂದ್ರೆ ನೀವು ಅದನ್ನು ಕೂಡ ಅದ್ರೊಳಗೆ ಆ್ಯಡ್ ಮಾಡಬಹುದು. ನಾನು ಅದ್ರೊಳಗೆ ಏನು ಆ್ಯಡ್ ಮಾಡಿಲ್ಲ, ನಾನು ಬರೀ ಹಿಂಗೆ ಮಾಡೀನಿ, ಹಾಗೂ ಚಲೋ ಆಗ್ತೈತಿ. ಎಲ್ಲ ಮಿಕ್ಸರ್ನಾಗ ನಾ ಆ್ಯಡ್ ಮಾಡಿಕೊಂಡು ಚೆಂದಂಗೆ ಕುದಿಯಾಕೆ ಬಿಟ್ಟೆ. ಅದಕ್ಕೆ ಚೆಂದಂಗೆ ಕುದ್ಮೇಲೆ ನಾನು ಅದ್ರೊಳಗೆ ಎಗ್ ಇರ್ತಾವಲ್ಲ, ಏನು ಎಗ್ ಇಟ್ಟಿದ್ದೆಲ್ಲ ಅವನ್ನ ಆಮೇಲೆ ನಾನು ಆ್ಯಡ್ ಮಾಡ್ಕೋತೀನಿ. ಈಗ ಇದು ಚೆಂದಂಗೆ ಕುದಿಬೇಕು. ಅದು ಕೂತಂದ್ರೆ ಮಾತ್ರ, ಯಾಕಂದ್ರೆ ಟೊಮ್ಯಾಟೊ ನಾವು ಹಸಿನೇ ರುಬ್ಬಿ ಹಾಕಿರ್ತೇವಲ್ಲ, ಸೊ ಅದಕ್ಕಾಗಿ ನಾವು ಚೆಂದಂಗೆ ಕುದಿಯಾಕೆ ಬಿಡಬೇಕು ಇದನ್ನು. ನಾನು ಏನು ಮಾಡ್ತೀನಿಯಪ್ಪ ಅಂತಂದ್ರೆ ನಾನು ಎಗ್ ಮಾಡೋ ಮುಂದೆ ನನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದ್ರೆ, ನೀವು ಹಿಂಗೆ ಟ್ರೈ ಮಾಡಿ ನೋಡ್ರಿ ಇದನ್ನು. ಒಂದು ಎಗ್ ಏನಿರ್ತೈತಲ್ಲ, ಒಂದು ಎಗ್ ಯೋಕ್ ಒಳಗಿಂದ ಯೆಲ್ಲೋ ಕಲರ್ ಪಾರ್ಟ್ ಇರ್ತೈತಲ್ಲ, ಅದನ್ನು ನಾನು ಏನು ಮಾಡ್ತೀನಿ, ಒಂದು ಸ್ವಲ್ಪ ನೀರು ಹಾಕಿ ಚೆಂದಂಗೆ ಕಲಿಸ್ಕೊಂಡು, ಬೇಕಿತ್ತಂದ್ರೆ ನೀವು ರೊಟ್ಟಿ ಹಿಟ್ಟಿರ್ತೈತಲ್ಲ ಅದನ್ನು ಮತ್ತು ಇದನ್ನು ಎರಡು ಎಗ್ ಒಳಗಿಂದ ಯೆಲ್ಲೋ ಮತ್ತು ರೊಟ್ಟಿ ಹಿಟ್ಟು ಎರಡು ಮಿಕ್ಸ್ ಮಾಡಿನೂ ಕೂಡ ಹಿಂಗಿದ್ರೊಳಗೆ ಹಾಕ್ಬೋದು. ಒಂಥರ ಏನೋ ಭಾರಿ ಟೇಸ್ಟ್ ಬರ್ತೈತಿ ಎಗ್ ಕರಿ ಒಳಗೆ, ಭಾಳ ಚಲೋ ಅನ್ನಿಸ್ತೈತಿ. ನೀವು ಒಂದು ಸತಿ ಈ ಥರ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿರಿ, ಭಾಳ ಚಲೋ ಅಂದ್ರೆ ಭಾಳ ಚಲೋ ಅನ್ನಿಸ್ತೈತಿ ನಿಮಗೂ. ಆಮೇಲೆ ನನ್ನ ರೆಸಿಪಿನ ಯಾರ್ಯಾರು ನೋಡಿಲ್ಲ, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿರಿ ಮತ್ತು ಲೈಕ್ನೂ ಮಾಡಿರಿ. ಆಮೇಲೆ ಎಲ್ಲ ಎಗ್ ಇಟ್ಕೊಂಡಿದ್ದೆಲ್ಲ ಅವನ್ನೆಲ್ಲ ಆ್ಯಡ್ ಮಾಡಿ ಚೆಂದಂಗೆ ಕುದಿಯಾಕೆ ಬಿಟ್ಟೆ. ಆಮೇಲೆ ನಾನು ಇದ್ರ ಜೊತೆ ಚಪಾತಿ ಚಲೋ ಆಗ್ತೈತಿ ಮತ್ತು ಅನ್ನನೂ ಚಲೋ ಆಗ್ತೈತೆ ಅಂಥೇಳಿ ಚಪಾತಿ ಮಾಡಾಕತ್ತಿದ್ದೆ. ಚಪಾತಿನೂ ಬೇಕಂದರೆ ಹ್ಯಾಂಗೆ ಮಾಡೋದು, ಅದೇನಾರು ರೆಸಿಪಿ ಬೇಕಾಗಿತ್ತಂದ್ರೆ ಅದನ್ನು ಹೇಳ್ರಿ, ಅದನ್ನು ಕೂಡ ನಾನು ವಿಡಿಯೋ ಮಾಡಿ ಬೇಕಂದ್ರೆ ಅಪ್ಲೋಡ್ ಮಾಡಿರ್ತೀನಂತ. ನಾನು 3 ಲೇಯರ್ ಚಪಾತಿ ಮಾಡ್ತೀನಿ. ಕೆಲವೊಬ್ಬರು ಅಂದರೆ 2 ಲೇಯರ್ ಮಾಡ್ತಾರೆ, ಅಂದರೆ 2 ಹಿಂಗೆ ಉಳ್ಳಿ ಮಾಡಿಕೊಂಡು ಮಾಡ್ತಾರೆ. ನಾನು 3 ಲೇಯರ್ ಚಪಾತಿ ಮಾಡ್ತೀನಿ. ಎಗ್ ಕರಿ ಜೋಡಿ ಚಪಾತಿನೇ ಚಲೋ ಆಗ್ತೈತಿ ರೊಟ್ಟಿಗಿಂತ, ಅದಕ್ಕೆ ನಾನು ಚಪಾತಿನೇ ಜಾಸ್ತಿ ಪ್ರಿಫರ್ ಮಾಡೋದು ರೊಟ್ಟಿಗಿಂತ.
ಎಗ್ ಕರಿ ಕುದಿತನ ಅಂಥೇಳಿ ನಾನು ಚಪಾತಿ ಮಾಡಿಕೊಂಡೆ. ಚಪಾತಿ ನೋಡ್ರಿ ಎಷ್ಟು ಚಂದ ಉಬ್ಬೈತಿ. ಹಿಂಗೆ ಉಬ್ಬಿದ ಚಪಾತಿ ನನಗೂ ಫಸ್ಟ್ ಬರ್ತಿರ್ಲಿಲ್ಲ, ನಾನು ಆಮೇಲೆ ಕಲ್ತೀನಿ. ಆಮೇಲೆ ನನಗೆಲ್ಲ ಹಿಂಗೆ ಚಪಾತಿ ಹೆಂಗೆ ಉಬ್ಬಿಯುವಂಥ ಚಪಾತಿ ಹೆಂಗೆ ಮಾಡೋದು ಅಂಥೇಳಿ ಆಮೇಲೆ ಬಂದೈತಿ. ಇದನ್ನು ಪ್ರಾಕ್ಟೀಸಿಂದ ಬಂದುಬಿಡ್ತೈತಿ, ಏನಿಲ್ಲ. ಹೀಗೆ ಮಾಡಿದೆ. ಆಮೇಲೆ ಚಪಾತಿ ಎಲ್ಲ ನಾನು ಮಾಡಿಕೊಂಡೆ, 3 ಚಪಾತಿ ಮಾಡಿದ್ದೆ ಅಷ್ಟೇ. ಆಮೇಲೆ ಎಲ್ಲನೂ ಸರ್ವ್ ಮಾಡಿಕೊಂಡೆ. ಅದ್ರ ಜೊತೆ ನಾನು ಅನ್ನನೂ ಮಾಡಿದ್ದೆ. ಇದ್ರ ಜೊತೆ ನೀವು ಉಳ್ಳಾಗಡ್ಡಿ ಒಂದು ಸ್ವಲ್ಪ ಲಿಂಬೆಕಾಯಿ ಹಾಕ್ಕೊಂಡು ತಿಂದರೆ ಚಲೋ ಇರ್ತೈತಿ. ಹೀಗೆ ನಾನು ಎಲ್ಲರೂ ಸಪೋರ್ಟ್ ಮಾಡ್ಕೋತೀರಿ ಅಂತಲೇ ಹೇಳ್ತೀನಿ. ಆಮೇಲೆ ಇನ್ನೂ ಏನಾದರೂ ನಿಮಗೆ ವಿಡಿಯೋ ಯಾವ ಥರ ಬೇಕಿತ್ತು, ಏನಾದರೂ ಬೇರೆ ಥರ ಏನಾದರೂ ಇಲ್ಲಿಂದ್ರೆ ಯಾವುದಾದ್ರು ರೆಸಿಪಿ ಟ್ರೈ ಮಾಡೋದು ಬೇಕಾಗಿತ್ತು ಅಂದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಅದನ್ನು ಟ್ರೈ ಮಾಡಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನನ್ನ ಕಡೆ ಆಯ್ತಂದ್ರೆ ನಾನು ಅಪ್ಲೋಡು ಕೂಡ ಮಾಡ್ತೀನಿ. ಎಲ್ಲರಿಗೂ ವಿಡಿಯೋ ಇಷ್ಟ ಆಯ್ತಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಮತ್ತು ಇನ್ನೊಂದು ವಿಡಿಯೋ, ಇನ್ನೊಂದು ವ್ಲಾಗ್, ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.